ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾಧ್ಯಮಗಳಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಬರ್ತಾ ಇದೆ, ನನ್ನ ಕೈ ಬಿಡ್ತಾರೆ ಎಂಬ ಸುದ್ದಿಗಳು ಕೂಡ ಬರ್ತಾ ಇದೆ. ಆದ್ರೆ ಅದೆಲ್ಲವೂ ಕೂಡ ಊಹಾಪೋಹ. ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲವನ್ನು ಕೂಡ ನೋಡಿಕೊಳ್ಳುತ್ತೆ ಅಂತ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ್ರು, ಪಕ್ಷ ಎಂಬುದು ತಾಯಿ ಇದ್ದಂತೆ, ತಾಯಿಗೆ ದ್ರೋಹ ಬಗೆಯದಂತೆ ಕೊಟ್ಟ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡುವುದಷ್ಟೇ ನನ್ನ ಕಾಯಕ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇದನ್ನೆಲ್ಲದೂ ಕೂಡ ನೋಡಿ ಒಂದು ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ವಿಶ್ವಾಸ ಇಟ್ಕೊಳ್ಳಿ, ಏನೇ ಟೀಕಾ ಟಿಪ್ಪಣಿಗಳು ಏನೇ ಪ್ರಶ್ನೆಗಳು ಬಂದ್ರೂ ಕೂಡ ಮಧು ಬಂಗಾರಪ್ಪ ಅವ್ರ ಮಕ್ಕಳಾಗಿ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಜವಾಬ್ದಾರಿ. ನಮ್ಮ ತಂದೆಯವರು ಮಕ್ಕಳಿಗೆ ಶಾಲೆಗೆ ಬರಬೇಕು, ಓದಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೆಂಗೆ ಕನಸಿದೆ, ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಿಮ್ಮ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಾದಾಗ ಸರ್ಕಾರಿ ಶಾಲೆಗೆ ಬನ್ನಿ, ₹1 ಕೊಡ್ತೀವಿ ನಾವು ನಿಮಗೆ ಅಂತ. ಹಣಕಾಸು ಆರ್ಥಿಕವಾಗೂ ಶಕ್ತಿ ಕೊಡಬೇಕು, ಮಕ್ಕಳಿಗೂ ಓದಬೇಕು. ಎಂಥ ಬುದ್ಧಿವಂತಿಕೆ ನೋಡಿ, ಆರಾಧನಾ ಎಂಥ ಬುದ್ಧಿವಂತಿಕೆ. ಇವತ್ತು ಕೂಡ ಜೀವಂತವಾಗಿದ್ದಾವಂಥ ಕಾರ್ಯಕ್ರಮ, ಆಶ್ರಯ ಜೀವಂತವಾಗಿದ್ದಾವೆ, ಉಚಿತವಾಗಿ ಪಂಪ್ ಸೆಟ್ಟು, ಇಂಥದ್ದು ಕೂಡ ನನ್ನ ಇಲಾಖೆಯಲ್ಲಿ ನಾಳೆ ದಿವಸ ನೆನಪು ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ಕೆಲವು ನಿರ್ಧಾರಗಳನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಹಕಾರ ಆಗ್ತಾಯಿದೆ. ಈ ದೇಶದ ಒಳ್ಳೆಯ ಪ್ರಜೆ ಆಗಲಿಕ್ಕೆ ನನ್ನ ಕರ್ತವ್ಯ ಏನಿದೆ ನಿಮ್ಮ ಜೊತೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಯಾವತ್ತೂ ಕೂಡ ನಾನು ಮಾಡ್ತೀನಿ ಅನ್ನೋದನ್ನ ಹೇಳ್ತಾ, ಪಕ್ಷದ ಬಗ್ಗೆ ಇಷ್ಟೇ ಹೇಳೋದು, ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಿಭಾಯಿಸೋದು ಒಂದೇ ಗೊತ್ತೇ ಹೊರತು, ಪಕ್ಷ ತಾಯಿ ಇದ್ದಂಗೆ, ಎಲ್ಲರೂ ಮಕ್ಕಳಿದ್ದಂಗೆ. ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ. ಕೆಲವು ಸತಿ ದೊಡ್ಡವ್ರು ಚಿಕ್ಕವ್ರು ಆಗ್ತಾರೆ, ಚಿಕ್ಕವ್ರು ದೊಡ್ಡವ್ರು ಆಗ್ತಾರೆ. ಅದೇನು ಭಾಳ ಅದೇನು ಬೇರೆ ಇಲ್ಲ. ಬಟ್ ಆಫ್ಟರ್ ಆಲ್ ಮದರ್ ಇಸ್ ಮದರ್, ದಟ್ ಈಸ್ ಪಕ್ಷ. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರಿಗೆ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಸೇವೆಯನ್ನು ಮನೆಯಲ್ಲೂ ಕೂಡ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ದರು. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ನಾಯಕರುಗಳ ಸಹಕಾರದಿಂದ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಧು ಬಂಗಾರಪ್ಪನಿಗೆ ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಸಂದರ್ಭದಲ್ಲಿ ಏನೇ ಕೆಲಸ ಕೊಟ್ಟರೂ ಕೂಡ ಕ್ವಾಲಿಟಿ, ಈಕ್ವಾಲಿಟಿ, ಆಕ್ಸೆಸಿಬಿಲಿಟಿ ಮೂಲಕ ಎಜುಕೇಷನ್ ಬಿಟ್ಟು ಇನ್ಯಾವುದೇ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ಪಕ್ಷದಿಂದ ಹಿಡಿದು ಅಧಿಕಾರದಿಂದ ಹಿಡಿದು ಆ ಸಂದರ್ಭಕ್ಕೆ ಒಳ್ಳೆಯ ಕೆಲಸವನ್ನು ನಿಮ್ಮ ಮಧು ಬಂಗಾರಪ್ಪ ಮಾಡ್ತಾನೆ. ನಿಮ್ಮೆಲ್ಲರ ಮಾರ್ಗದರ್ಶನ ಶಾಶ್ವತವಾಗಿ ಇರಲಿ, ಅದು ಬಹಳ ಮುಖ್ಯ ನಮ್ಮ ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜಿಲ್ಲೆಯ ಜವಾಬ್ದಾರಿಯನ್ನು ಹಂತ ಹಂತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು, ಒಂದು ವರ್ಷ ಸ್ವಲ್ಪ ಆರ್ಥಿಕವಾಗಿ ಕಾರಣಗಳು ಬೇಕಾದಷ್ಟು ಇರ್ತಾವೆ. ಹಿಂದಿನ ಸರ್ಕಾರಗಳು ಇರ್ಬೋದು ಕಾರಣ, ಗ್ಯಾರಂಟಿಗಳು ಕಾರಣ ಇರ್ಬೋದು. ಈಗ ಒಳ್ಳೆ ರೀತಿಯಲ್ಲಿ ಹಣದ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಎಲ್ಲರಿಗೂ ಕೂಡ ಹೋಗ್ತಾ ಇದೆ. ಅಭಿವೃದ್ಧಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮಳೆ ನಿಂತಿದೆ. ರೋಡು 2 ವರ್ಷ ಭಾಳ ಕಷ್ಟ ಆಯಿತು. ನನ್ನ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಗತಿ ಪಥ, ವಿಶೇಷವಾಗಿರ್ತಕ್ಕಂಥ ಗ್ರ್ಯಾಂಟ್ಸು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ನಾವು ಕೇಳಿದಾಗ ಸಹಕಾರ, ನೀರಾವರಿಗೆ ಸಹಕಾರ ಮಾಡ್ತಕ್ಕಂಥದ್ದು, ಇತಿಹಾಸ, ತುಂಗಭದ್ರಾ ಡ್ಯಾಮಿನ ಗೇಟು ಹಿಸ್ಟಾರಿಕಲ್ಲಾಗಿ ತಗೊಂಡ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.